ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಮಧ್ಯಾಹ್ನ ಲಾಗ್. ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಬೇಕಂತ ಹೇಳಿ ಮೊದಲು ಚಪಾತಿ ಮಾಡಿದ್ರೈತಂತ ಚಪಾತಿ ಮಾಡ್ಕೊಳ್ಕತ್ತೀನಿ. ಚಪಾತಿ ಜೋಡಿ ಪಲ್ಯ ಏನು ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದಾಗ ತಲೆಗೆ ಬಂತು, ಗೋಬಿ ಇತ್ತು ಮನ್ಯಾಗ, ಅದನ್ನೇ ಮಾಡಿದ್ರೈತಂತ ಹೇಳಿ ಕ್ಯಾಬೇಜ್ ಪಲ್ಯ ಮಾಡ್ಲಿಕ್ಕೆ ನಾನು ಕ್ಯಾಬೇಜ್ ಕಟ್ ಮಾಡ್ಲತ್ತೀನಿ. ಅರ್ಧನೇ ಮಾಡ್ತೀನಿ, ಯಾಕಂದ್ರೆ ನಾವು ಇರೋದು ಇಬ್ಬರೇ, ಹಾಗಾಗಿ ಅರ್ಧನೇ ಮಾಡಿದ್ರೈತೆ ಅಂಥೇಳಿ ಕಟ್ ಮಾಡ್ಲತ್ತೀನಿ. ಇನ್ನು ಅರ್ಧ ಎತ್ತಿಟ್ಬಿಟ್ಟು ಅರ್ಧ ಕಟ್ ಮಾಡ್ಲತ್ತೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಟೈಮ್ ಹುರ್ಕೋತೀನಿ, ಯಾಕಂದ್ರೆ ನನಗೆ ಗೋಬಿ ಸ್ಮೆಲ್ಲೇ ಆಗಿ ಬರಲ್ಲ. ಹಾಗಾಗಿ ಹುರಿದ್ಬಿಟ್ಟು ಮಾಡಿದೆ ಅಂದ್ರೆ ಅಷ್ಟೊಂದು ಸ್ಮೆಲ್ ಬರಲ್ಲ ಅಂಥೇಳಿ ಕಟ್ ಮಾಡಿ ಇದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳೋಣ. ಇವಾಗ ನೋಡ್ತಿರ್ಬೋದು ನಾನು ಹುರ್ಲತ್ತೀನಿ ಅದನ್ನು. ಗೋಬಿ ಸ್ಮೆಲ್ ಕೆಲವೊಬ್ರಿಗೆ ಆಗಿ ಬರಲ್ಲ. ಈ ಥರ ಹುರಿದು ಮಾಡ್ಕೊಂಡು ನೋಡ್ರಿ, ಅಷ್ಟೊಂದು ಸ್ಮೆಲ್ ಭೀ ಬರಲ್ಲ, ಸ್ವಲ್ಪ ಟೇಸ್ಟಿಯಾಗಿನೂ ಆಗ್ತದೆ. ಇನ್ನು ಕೆಲವೊಬ್ರು ಹಾಗೆ ಹಸಿದೇ ಮಾಡ್ಕೋತಾರೆ, ಹಾಗೂ ಮಾಡ್ಕೋಬೋದು. ಮತ್ತು ಹೀಗೂ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದನ್ನು ಹುರಿತಾನೆ ಇದು ಪಲ್ಯ ಮಾಡ್ಲಿಕ್ಕೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಪಲ್ಯಕ್ಕೆ ಏನು ಬೇಕೆಲ್ಲ ಕಟ್ ಮಾಡ್ಲತ್ತೀನಿ. ಒಂದು ಸ್ವಲ್ಪ ಟೊಮೆಟೊ ಹಾಗೆ ಕೊತ್ತಂಬರಿ ಈರುಳ್ಳಿ ಹಾಕಿ ನಾನು ಸಿಂಪಲ್ಲಾಗಿ ಪಲ್ಯ ಮಾಡ್ಕೊತೀನಿ ಚಪಾತಿ ಜೋಡಿ ತಿನ್ಲಿಕ್ಕೆ. ಅಂದರೆ ಈ ಕಡೆ ಹುರ್ಕೋತ ಈ ಕಡೆ ಇದನ್ನು ಕೆಲಸ ಆಗ್ತದಂತ ಹೇಳಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಲತ್ತೀನಿ, ಹಾಗೆ ಕಟ್ ಮಾಡ್ಲತ್ತೀನಿ ಎಲ್ಲನೂ. ಇವಾಗ ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡ್ಲಿಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು. ಇದೆಲ್ಲ ಫ್ರೈ ಆದಮೇಲೆ ಇವಾಗ ಇದಕ್ಕೇ ಈರುಳ್ಳಿ ಸೇರಿಸಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಇವಾಗ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಇದನ್ನೊಮ್ಮೆ ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೇ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪೌಡ್ರ್ ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಸಾಲೆ ಖಾರ ಹಾಕಿಬಿಟ್ಟು ಇದನ್ನೊಮ್ಮೆ ನೀಟಾಗಿ ಫ್ರೈ ಮಾಡಿ ಇವಾಗ ಇದಕ್ಕೇ ಹುರಿದಿಟ್ಟಿದ್ದಂಥ ಗೋಬಿ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೇ ಶೇಂಗಾ ಹುರಿದು ಪುಡಿ ಮಾಡಿಟ್ಟಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಶೇಂಗಾದ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಹುರಿದು ಪೌಡ್ರ್ ಮಾಡಿಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೇ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಥರ ಬೇಕು ಗ್ರೇವಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಉದುರು ಬೇಕಂದ್ರೆ ಅಷ್ಟೇ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ ಪಲ್ಯ ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಇದನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ರೆ ಮುಗೀತು, ಪಲ್ಯ ರೆಡಿ ಆಗ್ಯದ. ಚಪಾತಿ ಮಾಡ್ಬೇಕಂತ ಹೇಳಿ ಚಪಾತಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಸ್ವಲ್ಪ ಮಾಡ್ತೀನಿ ಚಪಾತಿ, ಒಂದೇ ಊಟಕ್ಕೆ ಬೇಕಾಗಿತ್ತು, ಹಾಗಾಗಿ ಮಧ್ಯಾಹ್ನ ಊಟಕ್ಕೆ. ನನ್ನ ಹಸ್ಬೆಂಡ್ರು ನೈಟ್ ಶಿಫ್ಟ್ ಇದ್ದ ಕಾರಣ ಅವರು ಲೇಟಾಗಿ ಹೇಳ್ತಾರೆ. ಕೆಲವೊಂದು ಸಲ ಊಟ ಮಾಡ್ತಾರೆ, ಕೆಲವೊಂದು ಸಲ ಮಾಡಲ್ಲ ಮಧ್ಯಾಹ್ನ. ಹಾಗಾಗಿ ನಾನು ಚಪಾತಿ ಮಾಡ್ಲತ್ತಿದ್ದೆ. ಸಿಂಪಲ್ಲಾಗಿ ಚಪಾತಿ ಹಾಗೆ ಪಲ್ಯ ಇಷ್ಟೇ ಮಾಡಿದ್ದೆ. ಇವಾಗ ನಾನು ಸಂಜೆ ಮಾಡಲಿಕ್ಕೆ ಏನಾದರೂ ಬೇಕಂತ ಹೇಳಿ ಸಾಬುದಾನ ನೆನೆ ಹಾಕ್ಲಿಕ್ಕತ್ತೀನಿ. ಅದನ್ನು ಒಮ್ಮೆ ವಾಶ್ ಮಾಡಿಬಿಟ್ಟು ಮುಳುಗುವಷ್ಟು ನೀರು ಹಾಕಿಡ್ತೀನಿ. ಸಂಜೆ ಸಾಬುದಾನ ಖೀರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಹಾಗಾಗಿ ನಾನು ಇವಾಗ ಸಾಬುದಾನನ್ನು ನೀಟಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟೇ ನೀರು ಹಾಕಿ ಇಡ್ತೀನಿ, ಅಂದರೆ ಚೆಂದ ಅರಳುತ್ತದಂತ ಹೇಳಿ. ನನ್ನ ಹಸ್ಬೆಂಡು ಒಂದು ಸೈಕಲ್ ತೊಗೊಂಡು ಬಂದಿದ್ರು ಮಗಳ ಸಂಬಂಧ, ಹಾಗಾಗಿ ಅದನ್ನು ಓಪನ್ ಮಾಡ್ಲತ್ತಾರ. ಅವರಿಗೆ ತುಂಬ ಖುಷಿ, ಅವ್ರ ಮಗಳು ನಗ್ತಿದ್ರೆ ಅವರು ಸಹ ತುಂಬ ಖುಷಿ ಪಡ್ತಾರೆ. ಮಗಳ ಮೇಲೆ ಭಾಳ ಪ್ರೀತಿ, ಅವಳಿಗೋಸ್ಕರ ಏನು ಬೇಕಾದರೂ ತೊಗೊಂಡು ಬರ್ತಾರೆ. ಇನ್ನೂ ಇಷ್ಟು ಚಿಕ್ಕವಳಾಳ ಅಂದ್ರೆ ಸೈಕಲ್ ತೊಗೊಂಡು ಬಂದಾರ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ.
ನಾನು ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.